ಬಾಳೆಕಾಯಿ ಇತ್ತು, ಹ್ಮ್ ಅದಕ್ಕೆ ಇದರಿಂದ ಒಂದು ಚಾಟ್ ಐಟಮ್ ಮಾಡೋಣ ಅಂತ. ಚಾಟ್ ಐಟಮ್ ಬಾಳೆಕಾಯಿಯಿಂದ. ಬಾಳೆಕಾಯಿಂದ ಚಾಟ್ ಐಟಮ್ ಮಾಡಿ ತೋರ್ಸೋಣ. ಮಸಾಲೆ ಪೂರಿ ಥರನೇ ಇರುತ್ತೆ ಇದನ್ನು. ಓಹೋ ಬಾಯೆಲ್ಲ ನೀರು ಉಡ್ತಾ ಇದೆ. ಕಡಲೆಕಾಳು ತೊಗೊಂಡಿನಿ. ಇದು 4 ವಿಜಿಲ್ ಹೊಡ್ಸ್ಕೊಂಡ್ಬಿಡೋಣ, 4 ಇಲ್ಲ 5. ಸ್ವಲ್ಪ ಇದಕ್ಕೆ ಒಗ್ಗರಣೆ ಎಲ್ಲ ಏನು ಬೇಡ, ಇದಕ್ಕೆ ಎಣ್ಣೆನೇ ಬೇಡ ಇದಕ್ಕೆ. ಅದು ಏನು ಎಣ್ಣೆ ಕರಿತೀವಲ್ಲ ಬನಾನಾ, ಎಣ್ಣೆನಲ್ಲಿ ಇದೇನು ಹಿಂಗ್ ಹಾಕಿದ್ರ ಇವಾಗ? ಸ್ವಲ್ಪ ಹಿಂಗೆ ಇಷ್ಟೇ. ಓಕೆ. ಸೊ ಇವಾಗ ಏನೇನು ಹೋಯ್ತು? ಗರಂ ಮಸಾಲ, ಉಪ್ಪು, ಖಾರ, ಗರಂ ಮಸಾಲ, ಇದು ಹುಣಸೆ ರಸ ಹಾಕಿದ್ದಾಯ್ತು. ಸ್ವಲ್ಪ ಜೀರಿಗೆ ಪುಡಿ, ಧನಿಯಾ ಪುಡಿ ಹಾಕೋಣ. ಓಕೆ. 1 ಸ್ಪೂನ್ ಧನಿಯಾ ಪುಡಿ. ಓಕೆ. ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ, 1 ಸ್ಪೂನ್ ಧನಿಯಾ ಪುಡಿ ಹಾಕೊಂಡ್ರೆ ಮಸಾಲ ಗಟ್ಟಿ ಬರೋದಕ್ಕೆ ಸ್ವಲ್ಪ ನೀರು ಹಾಕಿ ಕಡಲೆ ಹಿಟ್ಟು 2 ಸ್ಪೂನು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ದೊಡ್ಡ ಸ್ಪೂನಲ್ಲೇ 2 ಸ್ಪೂನು, ಟೀ ಸ್ಪೂನ್ ಒಟ್ನಲ್ಲಿ ಹಸಿ ಕಡಲೆ ಹಿಟ್ಟು. ಏನಕ್ಕಂದ್ರೆ ಅದು ಬೈಂಡಿಂಗಿಗೆ, ಇಲ್ಲಾಂದ್ರೆ ಅದು ಹೊಂದ್ಕೊಳ್ಳಲ್ಲ ಬಟಾಣಿದು. ಕರೆಕ್ಟ್. ಅದಕ್ಕೆ ಅವರು ಹಂಗೆ ಮಾಡಿರ್ತಾರಲ್ಲ ಅಲ್ಲಿ. ನಾವ್ ಇದಕ್ಕೆ ಆಲೂಗಡ್ಡೆ ಹಾಕ್ತಾ ಇಲ್ಲ. ಇದಾದ್ರೆ ಪಕ್ಕ ಜೈನ್ ಫುಡ್ ತರ ಆಗುತ್ತೆ. ಮಸಾಲ ಪೂರಿಗೆ ಅಂದ್ರೆ ಅವ್ರು ಆಲೂಗಡ್ಡೆ ಹಾಕಿರ್ತಾರೆ ಅಲ್ಲಿ. ಹೌದು, ಇದಕ್ಕೆ ಹಾಕ್ತಾ ಇಲ್ಲ ನಾವು. ಅದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿಲ್ಲ ಅಷ್ಟೊತ್ತಿಗೆ ಎಣ್ಣೆನಲ್ಲಿ ಕರ್ಕೊಂಡ್ಬಿಡೋಣ. ಇವಾಗ ಕರ್ಕೊಳ್ಳೋದಿಕ್ಕೆ ಎಣ್ಣೆ ಇಟ್ಟಿದ್ದೀರಾ? ಎಣ್ಣೆ ಇಟ್ಟಿದ್ದೀನಿ. ಇದು ಕಾರ್ನ್ಫ್ಲೋರ್ ಹಾಕ್ತಾರೆ. ಕಾರ್ನ್ಫ್ಲೋರ್ ಇದು? ಕಾರ್ನ್ಫ್ಲೋರ್. ಈ ಕಾರ್ನ್ಫ್ಲೋರ್ ಏನಕ್ಕೆ? ಅದು ಇದ್ರಲ್ಲಿ ಡಿಪ್ ಮಾಡಿ ಕರಿಯೋದು. ಇದನ್ನ ಬಾಳೆಕಾಯಿ ಕರಿಯೋದಿಕ್ಕೆ ಕಾರ್ನ್ಫ್ಲೋರ್ ಇಟ್ಕೊಂಡಿವೆ. ಕಡಲೆ ಹಿಟ್ಟಾಗಲ್ವಾ? ಚೆನ್ನಾಗಿರಲ್ಲ ಅಷ್ಟೇ. ಆಗುತ್ತೆ, ಅದು ಬಜ್ಜಿ ತರ ಆಗ್ಬಿಡ್ತದಲ್ಲ. ಕರೆಕ್ಟ್. ಅದಕ್ಕೆ ಇದು ಚಾಟ್ ತರ ಆಗ್ಬೇಕು ಅಂತ ಹೇಳಿದ್ರೆ ನೀವು ಕಾರ್ನ್ಫ್ಲೋರ್ ಯೂಸ್ ಮಾಡಬೇಕು. ಓಕೆ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀರಾ ಅಲ್ವಾ? ಕಾರ್ನ್ಫ್ಲೋರ್ ಕಲಸಿಟ್ಕೊಂಡಿದ್ದೆ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಏನಕಂದ್ರೆ ಅದ್ರಲ್ಲಿ ಎಲ್ಲಾ ಕಡೆನೂ ಉಪ್ಪು ಇರುತ್ತಲ್ಲ. ಸುಮ್ಮನೆ ಕೂಸ್ಕೊಂಡಿರುವಂತ ಬಾಳೆಕಾಯಿ ರಾ ಬನಾನಾನ ಈ ತರ ಇಷ್ಟು ದೊಡ್ಡದಿದ್ರು ಚೆನ್ನಾಗಿರುತ್ತೆ ಅಂತ. ಓಕೆ. ತೋರಿಸಿದಪ್ಪ. ಕಾರ್ನ್ಫ್ಲೋರ್ ಅಲ್ಲಿ ಡಿಪ್ ಮಾಡಿ ಕರಿಯೋದು. ಬೇಯಿಸಿದ್ದು ಬನಾನಾ, ರಾ ಬನಾನಾ. ಓಕೆ. ಈ ರೆಸಿಪಿ ನೀವೆಲ್ಲಿ ಕಲ್ತ್ಕೊಂಡಿದ್ದು? ಓಕೆ. ಇದಾಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಕೈನಲ್ಲಿ ಕ್ರಿಸ್ಪಿ ಬರುತ್ತಲ್ಲ. ಬಂದು ಆಗಿದೆ ನೋಡಿ, ಆಗಿದೆ. ಓಕೆ. ಈ ರಾ ಬನಾನಾ ಅಲ್ಲೂ ಸಖತ್ತು ನ್ಯೂಟ್ರಿಯೆಂಟ್ಸ್. ರಾ ಬನಾನಾ ಫೈಬರ್ ರಿಚ್. ಅಂದ್ರೆ ಇದ್ರದ್ದು ರಾಯ್ತ ಎಲ್ಲ ಮಾಡ್ತಾರಲ್ಲ. ಹೌದು, ತುಂಬಾ ಒಳ್ಳೆಯದು. ಪರೋಟ, ಕಿಡ್ನಿ ಸ್ಟೋನ್ಸ್ಗೂ ಒಳ್ಳೇದು ಇದು. ಆಮೇಲೆ ದಿಂಡು ತಾನೆ, ಅದು ಇನ್ನೂ ತುಂಬಾ ಒಳ್ಳೆಯದು. ಬೆಂದಿರೋ ಬಾಳೆಕಾಯಿ ಮತ್ತೆ ಅದನ್ನ ಕರ್ಕೊಂಡಿರೋ ಬಾಳೆಕಾಯಿಗೆ ಈ ಮಸಾಲೆನೆಲ್ಲ ಹಾಕ್ತಾ ಇದ್ದೀವಿ. ಚಾಟ್ ತರ ಇದು ಸೌತೆಕಾಯಿ, ಕ್ಯಾರೆಟು, ಓಕೆ, ಟೊಮೆಟೊ, ಆಮೇಲೆ ಇದು ಗ್ರೀನ್ ಚಟ್ನಿ, ಇದು ಮೀಠಾ ಚಟ್ನಿ. ಇವೆಲ್ಲ ತೋರಿಸ್ತೀನಿ, ಮೀಠಾ ಚಟ್ನಿ, ಗ್ರೀನ್ ಚಟ್ನಿ ಮನೇಲಿ ಮಾಡ್ಕೊಳ್ಳೋದು ಹೇಗೆ ಅಂತ ಬರೋ ವಿಡಿಯೋನಲ್ಲಿ. ಕೊತ್ತಂಬರಿ ಸೊಪ್ಪು ಆನ್ ಟಾಪ್.
ಆಮೇಲೆ ಇದು ಖಾರ ಬೂಂದಿ. ಯಮ್ಮಿ. ಇದಕ್ಕೆ ಬೇಕಂದ್ರೆ ದಾಳಿಂಬೆ ಬೀಜನೂ ಹಾಕೋಬಹುದು. ಚಾಟ್ ರೆಡಿ. ಬನಾನಾ ಏನಂತ ಕರೆಯೋದು ಇದಕ್ಕೆ? ಬನಾನಾ. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ, ಖಟ್ಟ, ಮೀಠ ಎಲ್ಲಾನು ಇದೆ. ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಅಂತೂ ಇವತ್ತು ಕುಸುಮಾಸ್ ಬ್ರಾಹ್ಮಿನ್ ಕಿಚನ್ ಅಲ್ಲಿ ರಾ ಬನಾನಾ ಚಾಟ್ ಜೈನ್ ಫುಡ್ ರೆಡಿ ಆಗಿದೆ ಅಲ್ವಾ? ಎಲ್ರು ಮಾಡ್ಕೊಂಡು ತಿಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹೇಗಿತ್ತು ಈ ಬನಾನಾ ಚಾಟ್ ರೆಸಿಪಿ. ಇದೆಲ್ಲ ಹೊಸದು ನಾವು ಟ್ರೈ ಮಾಡ್ತಾ ಇರೋದು. ಅದೇ